ನೋಡಿ ಫ್ರೆಂಡ್ಸ್, ನಿಮಗೆ ಈ ಥರ ಅವಕಾಶ ಯಾರು ಕೂಡ ಕೊಡಲ್ಲ ಮತ್ತು ಈ ಥರ ಹಸುಗಳು ನಿಮಗೆ ಯಾರು ಕೂಡ ಕೊಡಲ್ಲ. ಎಲ್ಲರೂ ಕೂಡ ನಿಮಗೆ ಗಬ್ಬದ ಹಸುಗಳನ್ನ ಕೊಡ್ತಾರೆ, ಕರು ಹಾಕಿರೋ ಹಸುಗಳನ್ನ ಕೆಲವೊಬ್ಬರು ಕೊಡ್ತಾರೆ. ಮತ್ತು ಯಾರು ಕೂಡ ನಿಮಗೆ 2 ದಿನ ಮನೆಯಲ್ಲಿ ಇಸ್ಕೊಂಡು 4 ಸತಿ ಹಾಲೆಲ್ಲ ಕರೆದು ಚೆಕ್ ಮಾಡಿ ನೀವು ಹಸುಗಳನ್ನ ತಗೊಂಡೋಗಿ ಅಂತ ಯಾರು ಕೂಡ ಹೇಳಲ್ಲ. ಬಟ್ ನೀವೆಲ್ಲರೂ ಕೂಡ ಬನ್ನಿ, 2 ದಿನ ನನ್ನ ಫಾರ್ಮಲ್ಲಿ ಉಳ್ಕೊಂಡು ಎಷ್ಟು ಲೀಟ್ರು ಹಾಲು ಕೊಡ್ತೈತೆ ಎಲ್ಲನೂ ಕೂಡ ನೀವು ಚೆಕ್ ಮಾಡಿ ತಗೊಂಡೋಗಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತೊಂದು 3 ಬಣ್ಣದ್ದು ಒಂದು HF ಹಸು ಮಾರಾಟಕ್ಕೋಸ್ಕರ ಐತೆ. ಆದಷ್ಟು ಕರುನೂ ಕೂಡ ಹಾಕೈತೆ ಮತ್ತು ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಬೀಳ್ತೈತೆ ಮತ್ತು ಬೆಲೆನೂ ಕೂಡ ಆದಷ್ಟು ಕಡಿಮೆನೇ ಐತೆ. ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಏನು ಬೆಲೆ, ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ, ಎಷ್ಟನೇ ಸೋಲು, ಯಾವ ಕರು ಹಾಕೈತೆ ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ 3 ಬಣ್ಣದ HF ಹಸು ಇವತ್ತು ಮಾರಾಟಕ್ಕೋಸ್ಕರ ಇರೋದು. ಆದಷ್ಟು ಒಳ್ಳೆ ತೂಕ ಸೈಜ್ ಹೊಂದಿರೋ ಹಸು, ಒಳ್ಳೆ ಬ್ರೀಡ್ ಹಸು, ಒಳ್ಳೆ ಬ್ರೀಡ್ ಕರುನೂ ಕೂಡ ಹಾಕೈತೆ. ಒಳ್ಳೆ ಚೆನ್ನಾಗೈತೆ ಕರು ಮಾತ್ರ. ಮತ್ತು ಆದಷ್ಟು ನಮ್ಮ ಹಳ್ಳಿ ಕಡೆ ಹಸುಗಳು ಯಾವ ಮೇವು ಕೊಟ್ಟರು ಕೂಡ ತಿನ್ನತ್ತೆ. ಆದಷ್ಟು ನಿಮಗೆ ಎಲ್ಲ ಪ್ರೂಫ್ ಸಮೇತನೇ ತಿಳಿಸ್ತಾ ಇರ್ತೀನಿ. ಮತ್ತು ಹಾವಿನ ರೀತಿಯಲ್ಲಿ ಹಾಲಿನ ನರ ಯಾವ ಥರ ಎದ್ದು ಕಾಣಿಸ್ತೈತೆ ನೀವೇ ನೋಡ್ಕೊಳ್ಳಿ. ಮತ್ತು ಒಳ್ಳೆ 4 ತೊಟ್ಟನು ಕೂಡ ಸಮ ಇವೆ. ಬ್ಲ್ಯಾಕ್ ತೊಟ್ಟುಗಳು ತುಂಬ ಚೆನ್ನಾಗೈತೆ. ಹಾವಿನ ರೀತಿಯಲ್ಲಿ ಹಾಲಿನ ನರನೂ ಕೂಡ ಹೋಗೈತೆ. ಒಳ್ಳೆ ಮೇಯದ್ರಲ್ಲಂತೂ ಫಸ್ಟ್ ಕ್ಲಾಸ್ ಐತೆ. ಎಲ್ಲಿ ಬಿಟ್ರೂ ಕೂಡ ಕೆರ್ದಿ ಮೇಯ್ತಾ ಇರುತ್ತೆ. ಬಿಸಿಲಾಗಲ್ಲ, ನೆರಳೇ ಬೇಕು ಅಂತ ಏನು ಕೇಳ್ಕೊಳ್ಳಲ್ಲ. ಮತ್ತು ಸೀಮೆ ಹುಲ್ಲೇ ಬೇಕು, ನನಗೆ ಭತ್ತದ ಹುಲ್ಲೇ ಬೇಕು, ಸೈಲೇಜೇ ಬೇಕು ಅಂತ ಏನು ಕೇಳ್ಕೊಳ್ಳಲ್ಲ. ಎಲ್ಲ ಥರದ ಮೇವು ತಿಂದು ಬಿಸಿಲನ್ನು ಕೂಡ ತಡೆದು ಬೆಳೆದಿರೋ ಹಳ್ಳಿ ಕಡೆ ಹಸು ತುಂಬ ಚೆನ್ನಾಗೈತೆ ಆದಷ್ಟು. ಮತ್ತು ಹಣೆ ಮೇಲೆ ಯಾವ ಥರ ಸ್ಟಾರ್ನ ಹೊಂದೈತೆ ನೀವೇ ನೋಡ್ಕೊಳ್ಳಿ. ನನ್ನ ಪ್ರಕಾರ ಲೆಂತ್ ಬಂದು 7 ಅಡಿಯಷ್ಟು ಲೆಂತ್ ಐತೆ. ಹೈಟು ನನ್ನ ಪ್ರಕಾರ ಬಂದು 4.5 ಅಡಿಯಷ್ಟು ಹೈಟ್ ಐತೆ. ಕೆಚ್ಚಲು ನೋಡ್ಕೊಳ್ಳಿ, ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ. ಒಳ್ಳೆ ಬಟ್ಲು ಕೆಚ್ಚಲು ಕೂಡ ಹೊಂದೈತೆ. ಮತ್ತು ರೈಟ್ ಸೈಡ್ದು ಹಾಲಿನ ನರಗಳು ನೀವು ಚೆಕ್ ಮಾಡ್ಕೋಬೋದು. ಒಳ್ಳೆ ಹಾವಿನ ರೀತಿಯಲ್ಲಿ ಎದ್ದು ಕಾಣಿಸ್ತದೆ. 4 ತೊಟ್ಟನು ಕೂಡ ಒಂದೇ ಸಮ ಇವೆ. ಮತ್ತು ಬಟ್ಲು ಕೆಚ್ಚಲು ಹೊಂದಿರೋದು ಯಾವ ಥರ ಎದ್ದು ನರಗಳು ಕಾಣಿಸ್ತದೆ ನೀವೇ ಚೆಕ್ ಮಾಡ್ಕೋಬೋದು. ಮತ್ತು ಮೈ ತುಂಬ ಬ್ಲ್ಯಾಕ್ ಮಚ್ಚೆಗಳನ್ನು ಕೂಡ ಹೊಂದೈತೆ. ಮೈ ತುಂಬ ಎಲ್ಲ ಬ್ಲ್ಯಾಕ್ ಮಚ್ಚೆಗಳು ಹೊಂದೈತೆ. 3 ಬಣ್ಣದ್ದು HF ಇದು ತುಂಬ ಚೆನ್ನಾಗೈತೆ. ಒಳ್ಳೆ ಲೆಂತ್ನೂ ಕೂಡ ಹೊಂದೈತೆ, ಒಳ್ಳೆ ಹೈಟ್ನೂ ಕೂಡ ಹೊಂದೈತೆ. ಒಳ್ಳೆ ಹಾಲಿನ ನರನೂ ಕೂಡ ಎದ್ದು ಕಾಣಿಸ್ತದೆ. ಬನ್ನಿ ಈಗ ಹಾಲು ಕರೆಯೋದನ್ನು ಕೂಡ ನಿಮಗೆ ಪ್ರೂಫ್ ಸಮೇತನೇ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಹಾಲು ಕರೆಯೋದಂತೂ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಆದಷ್ಟು ಈ ಹಸು ಬಗ್ಗೆ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ನೋಡಿ ಫ್ರೆಂಡ್ಸ್, ನಿಮಗೆ ಯಾರು ಕೂಡ ಹೇಳಲ್ಲ ಬನ್ನಿ 2 ದಿನ ಇದ್ದು 4 ಸತಿ ಹಾಲೆಲ್ಲ ಕರೆದು ಹಸುಗಳನ್ನ ತಗೊಂಡೋಗಿ ಅಂತ. ಯಾವ ಸಂತೆಗಳಲ್ಲೂ ಹೇಳಲ್ಲ, ಎಲ್ಲೂ ಕೂಡ ನಿಮಗೆ ಹಸು ಮಾರಾಟದವರು ಯಾರು ಕೂಡ ಹೇಳಲ್ಲ. ಮತ್ತು ಯಾರು ಕೂಡ ನಿಮಗೆ ಕರು ಹಾಕಿರೋ ಹಸುಗಳನ್ನ ಕೆಲವೊಬ್ಬರು ಮಾರಾಟ ಮಾಡೋದು. ಎಲ್ಲರೂ ಕೂಡ ಆದಷ್ಟು ಗಬ್ಬದ ಹಸುಗಳನ್ನ ಮಾರಾಟ ಮಾಡ್ತಾರೆ. ಗಬ್ಬದ ಹಸುದಲ್ಲಿ ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ ಅಂತ ಯಾರು ಕೂಡ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. ಒಂದು ಅಂದಾಜಿಂದ ಹೇಳ್ಬೋದು, ಅಣ್ಣ ಒಂದು ಟೈಮ್ಗೆ 10 ಲೀಟ್ರ್ ಹಾಲು ಕೊಡುತ್ತೆ, ಅಣ್ಣ ಒಂದು ಟೈಮ್ 7 ಲೀಟ್ರ್ ಹಾಲು ಕೊಡುತ್ತೆ ಅಂತ ಒಂದು ಅಂದಾಜಿಂದ ಹೇಳ್ಬೋದು. ಬಟ್ ಎಕ್ಸಾಕ್ಟ್ಲಿ ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ ಅಂತ ಯಾರು ಕೂಡ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇರೋದು. ಯಾಕಂದರೆ ಯಾರಿಗೂ ಕೂಡ ಮೋಸ ಹೋಗಬಾರ್ದು. ಯಾವ ತೊಟ್ಟಲ್ಲಿ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಬೀಳ್ತಾ ಇಲ್ಲ, ಎಷ್ಟು ಲೀಟ್ರು ಹಾಲು ಪಕ್ಕಾ ಕೊಡ್ತೈತೆ, ಮತ್ತು ಒದಿತೈತಾ ತೀವ್ತೈತಾ ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ಸಿಗಲಿ. ಯಾರಿಗೂ ಕೂಡ ಮೋಸ ಹೋಗಬಾರ್ದು. ಯಾವ ತೊಟ್ಟಲ್ಲಿ ಹಾಲು ಬೀಳ್ತಾ ಇಲ್ಲ ಎಲ್ಲನೂ ಕೂಡ ನೀವು ಚೆಕ್ ಮಾಡಿ 2 ದಿನ ಬೇಕಾದರೆ ಇದ್ದು 4 ಸತಿ ಹಾಲು ಕರೆದು ಮತ್ತು ಎಷ್ಟು ಕೈ ತಿಂಡಿ ಕೊಡ್ತಾ ಇದ್ದೀನಿ ಮತ್ತು ಯಾವ ಮೇವು ಕೊಡ್ತಾ ಇದ್ದೀನಿ ಎಲ್ಲನೂ ಕೂಡ ನೀವು ಕಣ್ಮುಂದೆನೇ ಪ್ರೂಫ್ ಸಮೇತ ನೋಡಿ ಹಸುಗಳನ್ನ ತಗೊಂಡೋಗ್ಲಿ. ಯಾರಿಗೂ ಕೂಡ ಮೋಸ ಹೋಗಬಾರ್ದು. ಆ ಉದ್ದೇಶದಿಂದ ನಾನು ಈ ಥರ ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇರೋದು. ಆದಷ್ಟು ನಿಮಗೆ ಎಲ್ಲ ಮಾಹಿತಿನೂ ಕೂಡ ಪ್ರೂಫ್ ಸಮೇತನೇ ಕೊಡ್ತೀನಿ. ಯಾವ ಸಂತೆದಲ್ಲೂ ಕೂಡ ನಿಮಗೆ ಬನ್ನಿ ಇಲ್ಲೇ ಮಲ್ಗಿ 2 ಸತಿ ಹಾಲು ಕರೆದಿ ನೋಡಿ ತಗೊಳ್ಳಿ ಅಂತ ಹೇಳಲ್ಲ. ಬಟ್ ನಾನು ಆ ಥರ ಹೇಳಕ್ಕೆ ಹೋಗಲ್ಲ. ಬನ್ನಿ 2 ದಿನ ಇದ್ದು 4 ಸತಿ ಹಾಲೆಲ್ಲ ಕರೆದಿ ನೋಡಿ ತಗೊಂಡೋಗಿ. ಬನ್ನಿ ಫ್ರೆಂಡ್ಸ್, ಈಗ ಈ ಹಸು ಬಗ್ಗೆ ಮಾತಾಡೋಣ. ನೋಡಿ ಫ್ರೆಂಡ್ಸ್, ಈ ಹಸು ಬಂದು 3ನೇ ಸೋಲಿನ ಹಸು, ಅಂದರೆ ಕರು ಹಾಕಿರೋದು 3ನೇ ಸೋಲು. ಒಳ್ಳೆ ಜರ್ಸಿ ಹೆಣ್ಣು ಕರುನೇ ಹಾಕೈತೆ. ಈಗ ಗಬ್ಬ ಆದರೆ 4ನೇ ಸೋಲಿನ ಗಬ್ಬ ಆಗಬೇಕು. ಹಲ್ಲು ಹೊಸಬಾಯಿ, ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ 3ನೇ ಸೋಲ್ದು ಅಂದರೆ ಹೊಸಬಾಯಿ ಅಂತಲೇ. ಕರು ಹಾಕಿ ಪಕ್ಕ 2 ತಿಂಗಳಾಗೈತೆ. ಅದ್ರ ಜೊತೆನೇ ಜರ್ಸಿದು ಹೆಣ್ಕರುನೂ ಕೂಡ ಐತೆ. ಆ ಕರುನೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪಕ್ಕ 2 ತಿಂಗಳಾಗೈತೆ ಅಂತ. ಅದರಿಂದ ಕರು ಹಾಕಿ ಪಕ್ಕ 2 ತಿಂಗಳಾಗೈತೆ.
ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 8 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಅದನ್ನು ಸೈಲೇಜ್ಗಲ್ಲ, ಸೀಮೆ ಹುಲ್ಲಿಗೆ, ನೆಲದ ಹುಲ್ಲಿಗೆ, ಭತ್ತದ ಹುಲ್ಲಿಗೆ ಒಂದು ಟೈಮ್ಗೆ 8 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಈಗ ಕರು ಹಾಕಿ ಪಕ್ಕ 2 ತಿಂಗಳು ಆಗೈತೆ. ಈಗೇನು ಹೀಟಿಗೆ ಬರೋ ರೇಂಜ್ನೂ ಕೂಡ ಐತೆ. ಕರು ಹಾಕಿ 2 ತಿಂಗಳು ಆಗೋದ್ರಿಂದ ಸದ್ಯಕ್ಕೆ ಈಗ ಪ್ರೆಸೆಂಟು ಒಂದು ಟೈಮ್ಗೆ 6.5 ಗಟ್ಟಿ ಲೀಟ್ರ್ ಹಾಲು ಕೊಡ್ತೈತೆ. 6.5 ಪಕ್ಕ, 6.5ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೂ ಕೊಡ್ತೈತೆ. ಬಟ್ 6.5 ಗ್ಯಾರಂಟಿ ಅಂತ ತಿಳ್ಕೊಳ್ಳಿ. 6.5 ಲೀಟ್ರಷ್ಟು ಪಕ್ಕ ಕೊಡ್ತೈತೆ. ಕರು ಹಾಕಿ ಪಕ್ಕ 2 ತಿಂಗಳಾಗೈತೆ. ಕರು ಜರ್ಸಿ ಹೆಣ್ಣು ಕರುನು ಕೂಡ ಜೊತೆದಲ್ಲೇ ಐತೆ. ಒಂದು ಟೈಮ್ಗೆ 6.5 ಲೀಟ್ರಷ್ಟು ಗಟ್ಟಿ ಹಾಲು ಕೊಡ್ತೈತೆ. ಬೆಲೆ 47,000 ರೂಪಾಯಿ ಬೆಲೆ. ನೋಡಿ, ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ತೊಗೊಳ್ಳಿ. ಈ ಥರ ಹಸುಗಳದ್ದು ಒಳ್ಳೆ ಹಾಲಿನ ಕ್ವಾಲಿಟಿನೂ ಕೂಡ ಬರುತ್ತೆ, ಒಳ್ಳೆ ಫ್ಯಾಟ್ಗೂ ಕೂಡ ಆಗುತ್ತೆ. ಮತ್ತು ಜರ್ಸಿ ಹೆಣ್ಕರೂ ಕೂಡ ಸೇರಿಸಿನೇ ಹೇಳಿರತ್ತು. ಬೆಲೆ 47,000 ರೂಪಾಯಿ ಅಂತ. ನೋಡಿ, ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಲ್ ಮಾಡಿ. ಮತ್ತು ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊತೀನಿ.